ಕೆಆರ್ಪೇಟೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಬಾಲ್ಯ ವಿವಾಹ ಹಾಗೂ ಅಪರಾಧ ತಡೆಗಟ್ಟುವ ಹಾಗೂ ಕಲ್ಯಾಣ ಮಂಟಪಗಳಲ್ಲಿ ಆಹಾರ ಮೌಲ್ಯ ಸದ್ಬಳಕೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಕಾನೂನು ಸೇವೆಗಳ ಪ್ರಾಧಿಕಾರ, ಕ್ಷೇತ್ರ ಶಿಕ್ಷಣ ವಲಯ ಮತ್ತು ಧ್ವನಿ ಸಂಸ್ಥೆ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು 2025ರ ಡಿಸೆಂಬರ್ 21ರ ಭಾನುವಾರ ನಡೆಯಿತು. ಭ್ರೂಣ ಹತ್ಯೆ ವಿರೋಧಿಸಿ ವಿದ್ಯಾರ್ಥಿಗಳಲ್ಲಿ ಈ ವೇಳೆ ಅರಿವು ಸಹ ಮೂಡಿಸಲಾಯಿತು. ನ್ಯಾಯಾಧೀಶರಾದ ಸುಧೀರ್ HR, ದೇವರಾಜ್, ಸರ್ಕಲ್ ಇನ್ಸ್ಪೆಕ್ಟರ್ ಸುಮಾರಾಣಿ, ಧ್ವನಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಹಾಗೂ ಮಹಿಳಾ ಹೋರಾಟಗಾರ್ತಿ ರಜಿನಿ ರಾಜ್, ಧ್ವನಿ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಲೋಹಿತ್, ಕಾರ್ಯದರ್ಶಿ ಡಾಕ್ಟರ್ ಪ್ರತಿಮಾ ಅವರುಗಳು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ಬಳಿಕ ಮಾತನಾಡಿದರು. ವೇದಿಕೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆನಂದಿಗೌಡರು, PMIF ಜಿಲ್ಲಾಧ್ಯಕ್ಷ ಸಿದ್ದೇಗೌಡ, ಲಯನ್ಸ್ ಸಂಸ್ಥೆ ಖಜಾಂಚಿ ದಿಲೀಪ್, BO ತಿಮ್ಮೇಗೌಡ, ಲಯನ್ಸ್ ಪದಾಧಿಕಾರಿಗಳಾದ ಶಶಿಧರ್, ಮಂಜುನಾಥ್, ಮುಖ್ಯ ಶಿಕ್ಷಕ ರಾಘವೇಂದ್ರ, ಸಮಾಜ ಸೇವಕ ಬಸವೇಗೌಡ ಅವರುಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಧ್ವನಿ ಸಂಸ್ಥೆ ಅಧ್ಯಕ್ಷೆ ರಜಿನಿರಾಜ್ ಅವರ ಸೇವೆಯನ್ನು ಸ್ಮರಿಸಿದ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಕಿತ್ತೂರಾಣಿ ಶೌರ್ಯ ಪ್ರಶಸ್ತಿ ಪುರಸ್ಕೃತರು. ರಾಜ್ಯಾದ್ಯಂತ ಕೌಟುಂಬಿಕ ಕಲಾಗಳನ್ನು ಆಪ್ತ ಸಮಾಲೋಚನೆ ಮೂಲಕ 68 ಕೇಸುಗಳನ್ನು ಬಗೆಹರಿಸಿದ್ದಾರೆ. ಹೈಕೋರ್ಟ್ನ ನ್ಯಾಯಾಧೀಶರು ಹಾಗೂ ಜಿಲ್ಲಾ ನ್ಯಾಯಾಧೀಶರಿಂದ ಅಭಿನಂದನಾ ಪತ್ರವನ್ನು ಪಡೆದಿದ್ದಾರೆ. ಸಮಾಜಮುಖಿ ಕಾರ್ಯವನ್ನು ಮಾಡಿದಿರುವಂತಹ ರಜನಿ ರಾಜ್ ಮೇಡಮ್ ಅವರು ಕೂಡ ಸನ್ಮಾನ ಕಾರ್ಯಕ್ರಮ. ಕಳೆದ 2 ತಿಂಗಳ ಹಿಂದೆ ದಾಂಡೇಲಿ ಅರಣ್ಯ ವಲಯಕ್ಕೆ ಹೋಗಿ ನಮ್ಮ ಡಾಕ್ಟರ್ ನೇತೃತ್ವದಲ್ಲಿ ಈ ಬಾರಿ ಅಧ್ಯಕ್ಷರಾಗಿದ್ದಾರೆ. ನಿಮ್ಮ ಕೆಆರ್ಪೇಟೆಯವರೇ, ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಕೂಡ ಲಯನ್ಸಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ 5 ಜನ ಡಾಕ್ಟರ್ ತಂಡದ ಜೊತೆಗೂಡಿ ದಾಂಡೇಲಿ ಅರಣ್ಯ ವಲಯದಲ್ಲಿ ಅಲ್ಲೂ ಕೂಡ ಹೆಣ್ಮಕ್ಳಿಗೆ ಅರಿವು ಕಾರ್ಯಕ್ರಮ, ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಮಾಡಿದ್ವಿ. ಈಗ ಕಳೆದ 2 ತಿಂಗಳ ಹಿಂದೆ ಬಿಜಾಪುರ ಜೈಲಿನಲ್ಲಿ ಒಂದು ಮಹಿಳಾ ದೌರ್ಜನ್ಯ ಘಟನೆ ಹಿನ್ನೆಲೆಯಲ್ಲಿ ಬಿಜಾಪುರಕ್ಕೆ ಹೋಗ್ತೀನಿ. ಅಲ್ಲಿ ನಾನು ಒಂದು ಹಾಬಿ ಏನಂತ ಹೇಳಿದ್ರೆ, ಅಲ್ಲಿ ಕೆಲಸ ಮುಗಿದ ಮೇಲೆ ಜೈಲ್ಗಳಿಗೆ ಭೇಟಿ ಕೊಡೋದು, ಕಾರಾಗೃಹಗಳಿಗೆ. ಅಲ್ಲಿ ಮಹಿಳೆಯರ ಕುಂದುಕೊರತೆಗಳನ್ನು ಆಲಿಸೋದು, ಅಲ್ಲಿ ಏನಿದೆ ಅವ್ರು ಈಚೆ ಬಂದ ಮೇಲೆ ಅವ್ರ ಕೈ ಹಿಡಿಯೋದು, ಆಪ್ತ ಸಮಾಲೋಚನೆ ಮೂಲಕ ಜಿಗುಪ್ಸೆ ಹೊಂದಿದ್ರೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಧೈರ್ಯ ತುಂಬೋದೇ ನನ್ನ ಹಾಬಿ ಆಗಿದೆ ನೆಚ್ಚಿನ ವಿದ್ಯಾರ್ಥಿಗಳೇ. ಆಗ ಹೋಗುವಾಗ ಅಲ್ಲಿ ದಂಡದ ಹಣವನ್ನು 35,000 ಕಟ್ಟಬೇಕಾಗತ್ತೆ. ನಮ್ಮ ಲಯನ್ಸ್ ಕ್ಲಬ್ ಕಡೆಯಿಂದ ನಮ್ಮ ಲಯನ್ಸ್ ಸ್ನೇಹಿತರ ಜೊತೆಗೂಡಿ ಹಣವನ್ನು ನಾವು ಪನಿಷ್ಮೆಂಟ್ ದಂಡದ ಹಣವನ್ನು 35,000 ರೂಪಾಯಿಗಳನ್ನು ನಾವು ಜಿಲ್ಲಾ ನ್ಯಾಯಾಧೀಶರಾದ PDJ ಅವರು ಹರೀಶ್ ಅವರ ಸಮ್ಮುಖದಲ್ಲಿ ಅಲ್ಲಿಯ ಅಧೀಕ್ಷಕರ ಮುಂದೆ ನಾವು ಹಣವನ್ನು ಕೊಟ್ಟು ಬಂದಿದ್ದೇವೆ. ನಿನ್ನೆನೂ ಕೂಡ ನಾನು ಮಂಗಳೂರು ಜೈಲಿಗೆ ಹೋಗಿದ್ದೆ. ಅಲ್ಲೂ ಕೂಡ ಒಂದು ದಂಡದ ಹಣವನ್ನು ಕಟ್ಟಬೇಕಾಗಿ ಬಂದಿದೆ, 15,000. ಅದು ಜನವರಿಗೆ ತಗೊಂಡೋಗಿ ಕೊಡ್ತೀವಿ ನಮ್ಮ ಲಯನ್ಸ್ ಕ್ಲಬ್ ಬಂಧು ಮಿತ್ರರ ಜೊತೆ. ಇದೇ ಥರ ನಾವು ಒಂದು ಸಣ್ಣ ಹೆಜ್ಜೆಯಿಂದ ಪ್ರಾರಂಭ ಮಾಡಿದ್ದು ಇವತ್ತು ಲಯನ್ಸ್ ಧ್ವನಿ ಅಂದರೆ ಎಲ್ಲರಿಗೂ ಧ್ವನಿ ಆಗಿದ್ದೇವೆ. ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಇಷ್ಟೆರಡೇ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದ. ಅದರಲ್ಲೂ ನಮ್ಮ BO ತಿಮ್ಮೇಗೌಡರು ಹೇಳಿದ ಕೂಡಲೇ, ಮೇಡಮ್ ಆಯಿತು, ನಮ್ಮ ಮಕ್ಕಳಿಗೆ ಕಾನೂನು ಅರಿವು ನಾವು ಕೂಡ ಪ್ರತಿ ತಿಂಗಳು ಇಡ್ತಾ ಇರ್ತೀವಿ ಕಾರ್ಯಕ್ರಮ, ನೀವು ಖಂಡಿತ ಮಾಡೋದಾದರೆ ನಮ್ಮ ಸಮ್ಮುಖದಲ್ಲೇ ಮಾಡೋಣ ಮೇಡಮ್, ಒಂದು ನಮ್ಮ ಶಾಲೆ ಇದೆ ಮಾಡುವ ಅಂತೇಳಿ ಅವರು ಕೂಡ ನನಗೆ ಪ್ರೋತ್ಸಾಹಿಸಿದರು. ಅವರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೀನಿ. ಸೈಕೋಸಿಸ್ ಅಂತ ಹೇಳ್ತೀವಿ ನಾವು. ಆ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಅಂತಂದರೆ ಡೆಲಿವರಿಯಾದ ಮೊದಲ 3 ತಿಂಗಳುಗಳ ಕಾಲದಲ್ಲಿ ನಿಮ್ಮ ಮಾನಸಿಕ ಅಸ್ವಸ್ಥತೆಯನ್ನು ಕಳ್ಕೊಳ್ತೀರಾ. ಯಾವಾಗ ಇದು ಯಂಗ್ ಏಜಲ್ಲಿ ಡೆಲಿವರಿ ಆಯಿತು ಅಂತಂದರೆ, ಯಂಗ್ ಏಜಲ್ಲಿ ನೀವು ಹೆರಿಗೆ ಮಾಡಿಸ್ಕೊಂತು ಅಂತಂದರೆ, ಸೊ ಇದೆಲ್ಲ ಬಹಳ. ಆಗ ನಿಮ್ಮ ಮಾವನ ಮನೆಯವರಾಗಲಿ ಗಂಡನಾಗಲಿ ಏನಂತ ಇದು ಮಾಡ್ಕೊತಾರೆ, ನಿಮಗೆ ಸರ್ ಮೆಂಟಲ್ನೇ ಸರಿ. ಈಗ ನಾವು ಹಾಸ್ಪಿಟಲ್ ನೋಡ್ತಾನೆ ಇದ್ದೀವಿ, ಯಾರು 18 ವರ್ಷ 19 ವರ್ಷ 17 ವರ್ಷಕ್ಕೆ ಮದುವೆ ಮಾಡ್ಕೊಂಡು ಹೆರಿಗೆ ಮಾಡಿಸ್ಕೊಂಡ್ಬರ್ತೀರೋ ಅವ್ರದ್ದು ಒಂದೇ ಕಂಪ್ಲೇಂಟ್ ಇರ್ತದೆ, ಗಂಡನ ಮನೆಯವ್ರದ್ದು, ಸರ್ ಅವ್ರ ಮನಸ್ಸೇ ಸರಿ ಇಲ್ಲ, ಅವ್ರ ಮನಸ್ಥಿತಿನೇ ಸರಿ ಇಲ್ಲ, ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಇದೆಲ್ಲ ಡಿಪ್ರೆಷನ್ ಸಿಂಪ್ಟಮ್ಸ್. ನೀವು ಯಾವಾಗ ಮಾನಸಿಕವಾಗಿ ಸದೃಢವಾಗಿರಲ್ವೋ ಆವಾಗ ನಿಮಗೆ ಗಂಡನ ಮನೆಗೆ ಹೋಗಿ ಅಡ್ಜಸ್ಟ್ ಆಗೋದಿಲ್ವೋ, ಅಥವಾ ನೀವು ಯಾವಾಗ ನಿಮಗೆ ಇನ್ನೂ ಅಡ್ಜಸ್ಟ್ ಆಗೋದಕ್ಕೆ ಮುಂಚೆ ಹೆರಿಗೆ ಆಗುತ್ತೋ, ಹೆರಿಗೆ ಆದಾಗ ನಿಮಗೆ ಯಾವುದನ್ನು ಆ ಲೆವೆಲ್ಗೆ ತಕ್ಕನಾಗಿ ಮಾಡೋಕ್ಕಾಗುತ್ತಾ ಇರಲ್ಲ. ಸೊ ಹಾಗಾಗಿ ಯಾವಾಗ ಏನು ಮಾಡ್ತೀರಾ, ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ, ಗಂಡರೇ ಮನೆಯವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ, ಎಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಇದರಿಂದ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ನಾ ಹೇಳೋದೇನಂತಂದರೆ, ಇವತ್ತೇ ನೀವೆಲ್ಲ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡ್ಕೋಬೇಕು, ಬಾಲ್ಯ ವಿವಾಹ
ನೀವು ಆಗೋದಿಲ್ಲ ಅಂತ, ಅದರ ಜೊತೆಗೆ ಬೇರೆ ಕಡೆ ಎಲ್ಲರೂ ಆಗ್ತಿದ್ರೆ ಅದನ್ನ ತಡೆಗಟ್ತೀವಿ. ಹೇಗೆ ತಡೆಗಟ್ತೀರಾ? ಬೇರೆಯವರಿಗೆ ಇನ್ಫಾರ್ಮ್ ಮಾಡೋದ್ರ ಮುಖಾಂತರ. ಈಗ 1098 ಅಂತ ಏನು ಹೇಳೋದು, ಮಕ್ಕಳ ಸಹಾಯವಾಣಿ, ಅಲ್ಲಿಗಾದ್ರೂ ಸರಿ, ಇಲ್ಲ 112 ಪೊಲೀಸ್ ಇಲಾಖೆದು ಸಹಾಯವಾಣಿ ಇದೆಯಲ್ಲ, ಅಲ್ಲಿಗಾದ್ರೂ ಸರಿ ನೀವು ಇನ್ಫಾರ್ಮ್ ಮಾಡಿ ಇದು ಮಾಡಬೇಕು. ನೀವು ಸದೃಢವಾಗಿ ಮುಂದಿನ ಈ ದೇಶದ ಪ್ರಜೆಗಳಾಗಬೇಕು ಅಂತಂದ್ರೆ ನಿಮ್ಮ ಆರೋಗ್ಯ ಬಹಳ ಅಮೂಲ್ಯ, ಅತ್ಯಮೂಲ್ಯ. ಹಾಗಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಚಟಗಳಾರು ಆಗಲಿ ಅಥವಾ ಈ ಥರ ಬಾಲ್ಯ ವಿವಾಹ ಥರದಾರಾಗಲಿ ಅದನ್ನು ನೀವು ಎನ್ಕರೇಜ್ ಮಾಡಬಾರ್ದು, ಆಯ್ತಾ? ನೆಕ್ಸ್ಟ್ ಬಂದು ಮಾತಾಡ್ತಾ ಇದ್ರು, ಇದೊಂದು ಕಾರ್ಯಕ್ರಮವನ್ನ ಮಾಡಬೇಕಾಗಿದೆ ಅಂತ. ಅವರು ತುಂಬಾ ಸಹಕರಿಸಿದ್ದಾರೆ. ಜೊತೆಗೆ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಇಡೀ ತಂಡ, ಗುರುವೃಂದದವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಸಹಕಾರವನ್ನು ಮಾಡಿದ್ರು. ಅವರು ಕೂಡ ನಾನು ವಂದಿಸ್ತಾ, ಮತ್ತು ಪುಟಾಣಿ ಮಕ್ಕಳೇ, ಈ ದಿನ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ನಮಗೆ ಏನು ಧ್ವನಿ ಲಯನ್ ಸಂಸ್ಥೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ರಚನೆ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಮಕ್ಕಳಿಗೆ ಅರಿವನ್ನು ಉಂಟು ಮಾಡಿಸುವಂಥ ಕಾರ್ಯಕ್ರಮಗಳು ಯಾವುದು ಅಂತ ನಾವು ಪಟ್ಟಿ ಮಾಡಿಕೊಂಡಾಗ ಕಾನೂನು ಅರಿವು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ನಾನು ಕಳೆದ ತಿಂಗಳು ನಾನು ಶಿಕ್ಷಣ ಇಲಾಖೆಯಲ್ಲಿ ಡಾಕ್ಟರ್ ಪ್ರತಿಮಾ ಅಂತ ಹೇಳಿ ಶಿಕ್ಷಣ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕಳೆದ ತಿಂಗಳು ನಾವು ಒಂದು ಸಮೀಕ್ಷೆಯನ್ನು ಮಾಡಿದ್ವಿ ಶಾಲಾ ಹಂತದಿಂದ, ಹೇಳಲೇಬೇಕು ಸರ್. ನಾನು ಅದಕ್ಕಿಂತ ಮೊದಲು ನಾವು ಹಿಂದೆ ನ್ಯಾಯಾಧೀಶ, ನಾನು ಚಿಕ್ಕವಳಿದ್ದಾಗ ನಾವು ಶಾಲೆಗೆ ಹೋಗ್ತಾ ಇದ್ದೆ. ಮಂಡ್ಯ DC ಆಫೀಸ್ ಪಕ್ಕ ನ್ಯಾಯಾಧೀಶರ ಮನೆ ಇರ್ತಾ ಇತ್ತು. ಇದು ನ್ಯಾಯಾಧೀಶರ ಮನೆ ಅಂತ ನಾವು ಬಗ್ಗೆ ನೋಡ್ತಾ ಇದ್ವಿ. ನಿಜವಾಗ್ಲೂ ಇವತ್ತು ಪುಣ್ಯ ದಿನ. ಯಾಕೆ ಅಂತ ಹೇಳಿದ್ರೆ ನ್ಯಾಯಾಧೀಶರು ನಮಗೆ ಬಂದಿದ್ದಾರೆ, ನಮ್ಮ ಹತ್ರ ಬಂದಿದ್ದಾರೆ. ಯಾಕೆಂದ್ರೆ ನಮಗೆ ಕಾನೂನು ಅರಿವನ್ನು ಹೇಳ್ಕೊಡೋದಕ್ಕೆ ಅಥವಾ ತಿಳಿಸೋದಕ್ಕೆ, ಮಾರ್ಗದರ್ಶನ ಮಾಡೋದಕ್ಕೆ ನಿಜವಾಗ್ಲೂ ಇದು ಪುಣ್ಯದ ದಿನ, ನಾವೆಲ್ಲ ಹೆಮ್ಮೆ ಪಡುವಂಥ ದಿನ. ಯಾಕೆಂದ್ರೆ ಈಗೆಲ್ಲ ನಾವು ಹಿಂದೆ ಜಡ್ಜ ಅವ್ರು ನೋಡ್ಬೇಕಾದ್ರೆ ನಾವು ತುಂಬ ದೂರದಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ವಿ, ಅಥವಾ ದೂರ ಎಲ್ಲೋ ನಿಂತ್ಕೊಂಡು ಅವ್ರನ್ನ ಗಮನಿಸಬೇಕಾಗಿತ್ತು. ಈಗ ನಮಗೆ ನಮ್ಮ ಹಂತಕ್ಕೆ ನಮ್ಗೇನು ಬೇಸಿಕ್ ಲೆವೆಲಿಗೆ ಬಂದು ಸರ್ರು ಅಥವಾ ನ್ಯಾಯಾಧೀಶರೇ ಬರ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂಥ ವಿಚಾರ. ಇದು ನನಗೆ ಬಹಳ ಖುಷಿ ಅನಿಸುತ್ತೆ. ನಮ್ಮ ಕಾಲದಲ್ಲಂತೂ ನಮಗೆ ಜಡ್ಜ್ ನೋಡ್ಬೇಕಂದ್ರೆ ಭಯ ಅನ್ಸೋದು, ಅಧಿಕಾರಿಗಳು ನೋಡಿದ್ರೆ ಭಯ ಆಗೋದು. ಈಗ ನಮ್ಮ ಮನೇಲೂ ಕೂಡ 3 ಅಧಿಕಾರಿಗಳಿದ್ದಾರೆ. ನನ್ನ ಮಗನೇ ಕೂಡ ಒಬ್ರು IRS ಆಫೀಸರ್ ಆಗಿದ್ದಾರೆ, ಅವರು ಕೂಡ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ನಮಗೆ ಭಯ ಅನ್ನುವಂಥದ್ದು ಇತ್ತು. ಬಟ್ ಈ ದಿನ ಬಹಳ ಖುಷಿ ಆಗ್ತಾ ಇದೆ ನಮಗೆ ನೀವು ಬಂದು ಇಂತಹ ಒಂದು ಕಾರ್ಯಕ್ರಮಕ್ಕೆ ಬಂದಂಥದ್ದು. ಅದಕ್ಕೆ ನಮ್ಮ ರಜನಿರಾಜ್ ಮೇಡಮ್ ಅವ್ರು ನಿಜವಾಗ್ಲೂ ಅವರು ತುಂಬ ಅನೇಕ ನ್ಯಾಯಾಧೀಶ ಅಧಿಕಾರಿಗಳು ಗೊತ್ತಿದ್ದಾರೆ. ಆದರೂ ಕೂಡ ನಮ್ಮಂಥ ಈ ಒಂದು ಮಕ್ಕಳಿಗೆ ಬಂದು ನೀವು ಹೇಳ್ತಾ ಇದ್ರೆ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ಸರ್. ನಿಮ್ಮ ಇಡೀ ತಂಡಕ್ಕೆ ನಾನು ನಮ್ಮ ಇಲಾಖೆ ಪರವಾಗಿ ಮತ್ತು ನಮ್ಮ ಧ್ವನಿ ಲೈನ್ ಸಂಸ್ಥೆಯ ಪರವಾಗಿ ನಾನು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ಏನಂತಂದರೆ ಅಪರಾಧ, ವಾಟ್ ಈಸ್ ಅಫೆನ್ಸ್ ಅಂತೇಳಿ ಏನದು ಗೊತ್ತಾ? ಅಪರಾಧ ಅಂದರೆ ಏನಂತ ಗೊತ್ತಾ? ಹಾಂ, ಎಷ್ಟು ಜನಕ್ಕೆ ಬೈಕ್ ಓಡಿಸೋದು ಬರುತ್ತೆ? ಬೈಕ್ ಓಡಿಸೋದು ಯಾರಿಗೂ ಬರಲ್ಲ. ಸುಳ್ಳು ಇದು. ಹಾಂ, ಹೋಗ್ಲಿ, ಎಷ್ಟು ಜನದ ಹತ್ರ DL ಇದೆ? ಹಾಂ, ಯಾರ ಹತ್ರನೂ ಇಲ್ಲ. ಒಂದ್ಸಲ ನೀವೇನಾದ್ರು ಆಕ್ಸಿಡೆಂಟ್ ಮಾಡಿ ಮನೆಗೆ ಬಂತಂತಂದರೆ, ಮೊನ್ನೆ ನಮ್ಮ ಸಾಹೇಬ್ರು ಹೇಳ್ತಿದ್ರು, ಒಂದು ಕೇಸಲ್ಲಿ 25 ಲ್ಯಾಕ್ ರುಪೀಸ್ ಅವಾರ್ಡ್ ಆಗಿತ್ತು. 25 ಲ್ಯಾಕ್ಸ್ ಅವರು ಪಾಪ ದುಡ್ಡು ಕಟ್ಟಕ್ಕೆ ಸುಸೈಡ್ ಮಾಡ್ಕೊಂಡು ತೀರ್ಕೊಂಡ್ರು ಅಂತೇಳಿ. ಸೊ ನೀವು ಯಾವುದೇ ಕಾರಣಕ್ಕೂ DL ಇಲ್ದೇನೆ, ನಿಮಗೂ DL ಕೊಡ್ತಾರೆ, ಬಟ್ ನಿಮ್ಮ ಪೇರೆಂಟ್ಸ್ದ ಒಂದು ಕನ್ಸೆಂಟ್ ತಗೊಂಡು DL ತಗೊಂಡು ಗಾಡಿಯನ್ನು ಓಡಿಸಿ. ಒಂದು ವೇಳೆ ಅದೃಷ್ಟ ಕೆಡ್ತಂತಂದರೆ, ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಇಬ್ಬರು ಅದೃಷ್ಟನೂ ಕೆಟ್ಟಿರ್ಬೇಕು. ಬುದ್ಧಿಸ್ಗಳೊಂದು ಕೆಟ್ಟಿರ್ಬೇಕು, ಬುದ್ಧಿರೋಂದು ಕೆಟ್ಟಿರ್ಬೇಕು ಅಲ್ವಾ? ಬುದ್ಧಿರೋನೇನೋ ಹೋಗ್ಬಿಡ್ತಾನೆ, ಬುದ್ಧಿಸ್ಕೊಂಡು ಅವನು ಹೋಗ್ಬಿಟ್ಟಿರ್ತಾನೆ. ಈ ಬುದ್ಧಿರೋನ್ ಪಾಡಿದೆಲ್ಲ ಅದು ಬೇಡ. ನಾವಿಲ್ಲಿ ಬಂದು ನಿಮ್ಮ ಜೊತೆ ಇಷ್ಟು ನೀಟಾಗಿ ಮಾತಾಡ್ತಿದ್ವಿ. ನಮ್ಮ ಕೋರ್ಟಿಗೆ ಬಂದರೆ ನಮ್ಮ ವರ್ಷನೇ ಬೇರೆ. ಮೇಡಮ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ, ಎಲ್ಲರಿಗೂ ಅಷ್ಟೇ. ನೀವು ನಮ್ಮ ಕೋರ್ಟ್ಗಳಿಗೆ ಬಂದರೆ ನಾವು ನಿಮ್ಮ ಜೊತೆಗೆ ನಡ್ಕೊಳ್ಳೋ ರೀತಿ ಎಲ್ಲ ಚೇಂಜ್ ಆಗುತ್ತೆ, ಅದು ಬೇಡ. ಆ ಕಾರಣದಿಂದ ಯಾರೂ ಕೂಡ ನಿಮ್ಮಲ್ಲಿ ಏನು ಈ DL ಇಲ್ಲದೆ ಗಾಡಿ ಓಡಿಸ್ತಕ್ಕಂಥದ್ದು, ನಿಮ್ಮ ಅಪ್ಪ ಅಮ್ಮನಿಗೆ DL ಏನಾದ್ರು ಇಲ್ಲ ಅಂತಂತಂದರೆ ಮಾಡಿಸ್ಕೊಡಿ. ಮತ್ತು ವೆಹಿಕಲ್ಗಳಿಗೆ ನಿಮ್ಮಲ್ಲಿ ಏನು 2 ವೀಲರ್ಸ್ ಇದೆ ಅಥವಾ 4 ವೀಲರ್ಸ್ ಇದೆ, ಅದಕ್ಕೆ ಇನ್ಶೂರೆನ್ಸ್ ಇಲ್ಲದೇ ಓಡಿಸೋದು ತಪ್ಪಾಗುತ್ತೆ. ಅದನ್ನು ಕೂಡ ಒಂದು ವೇಳೆ ನೀವೇನಾದ್ರು ಆಕ್ಸಿಡೆಂಟ್ ಮಾಡಿದ್ರೆ, ದೊಡ್ಡವರೇನೇ ಆಕ್ಸಿಡೆಂಟ್ ಮಾಡಿದ್ರು ಕೂಡ ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಕಟ್ಕೊಡ್ತಾರೆ ಅಮೌಂಟು. ಯಾರು ತೀರ್ಕೊಂಡಿರ್ತಾರೆ ಅಥವಾ ಯಾರು ಇಂಜೂರ್ಡ್ ಇರ್ತಾರೆ ಅವ್ರ ಮನೆಯವ್ರಿಗೆ. ಇಲ್ಲ ಅಂತ ಹೇಳಿದ್ರೆ ನೀವು ಯಾರು ಓನರ್ ಯಾರು ಇರ್ತಾರೋ ಅವರೇ ಕಟ್ಕೊಡ್ಬೇಕಾಗುತ್ತೆ ವಿತ್ ಇಂಟ್ರೆಸ್ಟ್. ಆಕ್ಸಿಡೆಂಟ್ ಫ್ರಮ್ ದ ಡೇಟ್ ಆಫ್ ಫೈಲಿಂಗ್ ಏನು ಅಪ್ಲಿಕೇಶನ್ ಆಗ್ತಾರೋ ಅಲ್ಲಿಂದನೂ ಕಟ್ಕೊಡ್ಬೇಕಾಗುತ್ತೆ. ಸೊ ಆ ಕಾರಣದಿಂದ ದಯಮಾಡಿ ನಿಮ್ಮ ಮನೇಲಿ ಯಾವ್ದಾದ್ರು ವೆಹಿಕಲ್ಸ್ ಇತ್ತಂತಂದರೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಇನ್ಶೂರೆನ್ಸ್ ಮಾಡಿಸ್ಬೇಕು, DL ಮಾಡಿಸ್ಕೊಳ್ಳಿ ಅಂತ ಹೇಳಿ. ಇನ್ಶೂರೆನ್ಸ್ ಒಂದು ½ ಅನ್ ಅವರ್ಗೆ ಆಗುತ್ತೆ. ಏನು 1200 1400 ರುಪೀಸ್ ಆಗುತ್ತೆ. ಬಟ್ 1 ಇಯರ್ ಕೊಡ್ತಾರೆ. 1 ಇಯರ್ ಏನೇ ಆದ್ರೂ ಕೂಡ ಅವ್ರು ಕಟ್ಕೊಡ್ತಾರೆ, ಇನ್ಶೂರೆನ್ಸ್ ಕಂಪ್ನಿಯವ್ರು ಕಟ್ಕೊಡ್ತಾರೆ.
ನೀವು ನಿಮ್ಮ ಏನು ನಾವು ಇಲ್ಲಿ ಎಲ್ಲ ಗಣ್ಯರಿದ್ದಾರೆ ಅವರೆಲ್ಲ ನಿಮ್ಗೆ ಹೇಳ್ತಾರೆ, ಅದನ್ನು ಸ್ವಲ್ಪ ಹೋಗಿ ನೀವು ಮನೆಯವ್ರಿಗೆ ಎಜುಕೇಟೆಡ್ ಮಾಡಬೇಕು. ಆ ಇದರಿಂದ ಸ್ವಲ್ಪ ನಾವು ಮಾಡಿದಂಥ ಕಾರ್ಯಕ್ರಮ ಅಟ್ಲೀಸ್ಟ್ ಒಂದು ಸಾರ್ಥಕತೆನ ಆಗುತ್ತೆ ಅಂತ ಹೇಳ್ತಾ ನಾನು ಇದು ಮಾತು ಮದುವೆ ಮಾಡೋಕೆ ರೆಡಿ ಮಾಡ್ತಾರೆ. ಹೆಣ್ಮಕ್ಳು ಅಷ್ಟೇ 17 ಆಗಿ 18 ಬಂದಿದ್ದ ತಕ್ಷಣ ದೇ ಫೀಲ್ ದಟ್ ಶಿ ಇಸ್ ಅ ಮೇಜರ್. ಅದಲ್ಲ, ಅದು ಆಸ್ ಪರ್ ಆ್ಯಕ್ಟ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ 18 ಇಯರ್ಸ್ ಕಂಪ್ಲೀಟ್ ಆಗಲೇಬೇಕು, 20 ಇಯರ್ಸ್ ಕಂಪ್ಲೀಟ್ ಆಗಲೇಬೇಕು. ಸಿ ದಿಸ್ ಅಪಾರ್ಟ್ ಫ್ರಮ್ ದಟ್ ಮ್ಯಾರೇಜ್ ಮಾಡೋದೇ ತಪ್ಪಲ್ಲ, ಇನ್ನೂ ಎಂಗೇಜ್ಮೆಂಟ್ ಎಲ್ಲ ಮಾಡ್ತಾರೆ ಗೊತ್ತಾ, ಚಿಕ್ಕ 17 ಇಯರ್ಸ್ 18 ಇಯರ್ಸ್ದಾಗ ಎಂಗೇಜ್ಮೆಂಟ್ ಎಲ್ಲ ಮಾಡ್ತಾರೆ, ಅದನ್ನು ತಪ್ಪು ಕಾನೂನು ಪ್ರಕಾರ. ಕೆಲವೊಂದು ಸ್ಥಳದಲ್ಲಿ ಏನಾಗಿದೆ ಅಂದರೆ ಸುಮ್ಮನೆ ಯಾರೋ ಒಂದು ಒಪ್ಪಂದ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅತಿ ಡೆತ್ ಬೆಡಲ್ಲಿರ್ತಾರೆ, ಇಲ್ಲ ಯಾವುದೋ ಒಂದು ಫ್ಯಾಮಿಲಿಲಿ ಒಂದು ಏನು ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ, ನಾನು ಮಾವನ ಮದುವೆ ಮಾಡ್ಕೊಡ್ತೀನಿ ಅಂತ. ಆ ಥರ ಮಾಡ್ಕೊಂಡ್ರೂ ತಪ್ಪೇ ಅದು. 18 ಇಯರ್ಸ್ 21 ಕಂಪ್ಲೀಟ್ ಆಗೋದು ಮುಂಚೆ ಈಗ ನಿನ್ನ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಾಗಲಿ, ವಿಲೇಶಾಸ್ತ್ರ ಮಾಡ್ಕೊಳ್ಳೋದಾಗಲಿ, ಮಾತಿಗಷ್ಟೇ ನಾನು ನಿಮ್ಮ ಮಗಳನ್ನ ನಿನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಏನೋ ಒಂದು ಒಪ್ಪಂದ ಮಾಡಿಕೊಂಡ್ರು ಇಟ್ಸ್ ಅನ್ ಅಫೆನ್ಸು. ಇದೆಲ್ಲ ತಿಳ್ಕೋಬೇಕಾಗುತ್ತೆ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಆ್ಯಕ್ಟ್. ಅಪಾರ್ಟ್ ಫ್ರಮ್ ದಟ್ ಮುಂದೇನಾಗುತ್ತೆ ಅಂದರೆ, ಈ 18 ಇಯರ್ಸ್ ಆದ ನಂತರ ಮದುವೆ ಮಾಡಿ ಹುಡುಗರಿಗೆ ಒಂದು 25 ವರ್ಷ ಅಂತ ಮದುವೆ ಮಾಡ್ತಾರಲ್ಲ, ಅವಾಗ ಏಜ್ ಗ್ಯಾಪ್ ಬಂದ್ಬಿಡುತ್ತೆ ಅಲ್ಲಿ. ಬಿಕಾಸ್ ವಿಲ್ ಬಿ ಅವ್ನ ಮೆಂಟಾಲಿಟಿ ಇರುತ್ತೆ ಅವ್ನಿಗೆ ಮದುವೆ ಮಾಡಿ ಸಂಸಾರ ಮಾಡಬೇಕಂತ. ಬಟ್ ಹೆಣ್ಮಕ್ಳನ್ನ 18 ಇಯರ್ಸ್ ಇರೋದ್ರಿಂದ ಅವ್ರಿಗೆ ಏನಂತ ಫ್ಯಾಮಿಲಿ ಅಡ್ಜಸ್ಟ್ಮೆಂಟ್ ಎಲ್ಲ ಕಷ್ಟ ಆಗುತ್ತೆ. ಇವನ್ ಅದು ಪ್ರೆಗ್ನೆನ್ಸಿ ಲೆವೆಲ್ ಕಷ್ಟ ಆಗುತ್ತೆ. ಮೆಡಿಕಲ್ ಟರ್ಮ್ಸ್ ಪ್ರಕಾರ 23 ಇಯರ್ಸ್ ಬಂದರೆ ಮಾತ್ರ ಶಿ ಈಸ್ ಕೇಪಬಲ್ ಆಫ್ ಡೆಲಿವರಿಂಗ್ ಎ ಬೇಬಿ ಅಂತ ಇದೆ. ಬಟ್ ಏನಾಗ್ಬಿಡುತ್ತೆ 16, 17, 18 ಇಯರ್ಸ್ ಮದುವೆ ಮಾಡಿಬಿಡ್ತಾರೆ. ಸೊ ಅವ್ರ ಚೈಲ್ಡ್ ಆದರೂ ಇಟ್ ವಿಲ್ ಬಿಕಮ್ ಎ ಫಿಸಿಕಲಿ ಪ್ರಾಬ್ಲಮ್ ಅವ್ರಿಗೆ. ಸೊ ಇದು ಚೈಲ್ಡ್ ಆ್ಯಕ್ಟ್ ಬಗ್ಗೆ ಇನ್ನೂ ಸುಮಾರು ಜನ ಇದ್ರ ಬಗ್ಗೆ ಎಜುಕೇಟ್ ಮಾಡೋಕ್ಕೆ. ಸೊ ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲಿ ಬಂದು ಥ್ಯಾಂಕ್ಸ್.